ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1030ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಓಪೋ ಫೈಂಡ್ N5 ಈ ಒಂದು ಮೊಬೈಲ್ ಬಗ್ಗೆ ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಿ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಮೊಬೈಲ್ ಫೆಬ್ರವರಿ ತಿಂಗಳಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗೋದಿಲ್ಲ. ಇದೇ ಮೊಬೈಲ್ ಒನ್ ಪ್ಲಸ್ ಅವರು ರೀಬ್ರ್ಯಾಂಡ್ ಮಾಡಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ. ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಓಪೋ ಫೈಂಡ್ N5 ಹೆಸರಲ್ಲಿ ಲಾಂಚ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಒನ್ ಪ್ಲಸ್ ಓಪನ್ 2 ಹೆಸರಲ್ಲಾದ್ರೆ ಲಾಂಚ್ ಆಗುತ್ತೆ. ಇವಾಗ ಈ ಮೊಬೈಲ್ಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಫೋಟೋಸ್ ಆದ್ರೆ ರಿಲೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಐಫೋನ್ ಜೊತೆ ಕಂಪೇರ್ ಮಾಡಿದ್ರೆ ಮೊಬೈಲ್ ಥಿಕ್ನೆಸ್ ಅನ್ನೋದು ಎಷ್ಟು ತಿನ್ ಇರುತ್ತೆ ಅಂತೇಳಿ. ಐಫೋನ್ ನಮಗೆ ಇಷ್ಟು ದಪ್ಪ ಇರುತ್ತೆ, ಆದ್ರೆ ಈ ಮೊಬೈಲ್ ಅನ್ಫೋಲ್ಡ್ ಮಾಡಿದ್ದಾದ್ಮೇಲೆ ಜಸ್ಟ್ ನಿಮಗೆ 4mm ಥಿಕ್ನೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಫಸ್ಟ್ ಟೈಮು ಒಂದು ಫೋಲ್ಡೇಬಲ್ ಫೋನ್ ನಾನು 4mm ಥಿಕ್ನೆಸ್ ನೋಡ್ತಾ ಇರೋದು. ಓವೆ ಕಂಪ್ನಿಯವ್ರದ್ದು ಕೂಡ ಸ್ಲಿಮ್ ಇದೆ. ಅವ್ರು ಬಂದ್ಬಿಟ್ಟು ಟ್ರಿಪಲ್ ಫೋಲ್ಡ್ ಅಲ್ಲಿ ಅಷ್ಟು ಸ್ಲಿಮ್ ತಂದಿದ್ರು. ಇವ್ರು ಬಂದ್ಬಿಟ್ಟು ಡಬಲ್ ಫೋಲ್ಡ್ ಅಲ್ಲಿ ನಾರ್ಮಲ್ ಫೋಲ್ಡ್ ನೋಡ್ತೀವಲ್ಲ ಅದರಲ್ಲಿ ನಿಮಗೆ 4mm ಥಿಕ್ನೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಓಪೋ ಕಂಪ್ನಿಯವರು ಹೇಳ್ತಿದ್ದಾರೆ. ತುಂಬಾ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ ಇವರು ಫೋಲ್ಡೇಬಲ್ ಫೋನ್ ಅಲ್ಲಿ ಇಷ್ಟೆಲ್ಲ ರೆವಲ್ಯೂಷನ್ ಮಾಡ್ತಾರೆ ಅಂತೇಳಿ. ಆದ್ರೆ ಈ ಸಲ ನೋಡ್ಕೊಂಡ್ರೆ ತುಂಬಾ ಚೇಂಜಸ್ ಮಾಡಿನೇ ಈ ಒಂದು ಫೋಲ್ಡೇಬಲ್ ಫೋನ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಸೊ ನೋಡೋಣಂತೆ. ತುಂಬಾ ಮಟ್ಟಿಗೆ ಥಿಕ್ನೆಸ್ ಕೂಡ ಕಮ್ಮಿ ಮಾಡಿದ್ದಾರೆ, ಅಂದ್ರೆ ಪ್ರೈಸ್ ಕೂಡ ಒಂದ್ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆದಾಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಝೊಮ್ಯಾಟೋದಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಇವಾಗ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಇನ್ಸಿಡೆಂಟ್ ಎಲ್ಲರಿಗೂ ಕೂಡ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಝೊಮ್ಯಾಟೊ, ಸ್ವಿಗ್ಗಿ, ಸೊ ಇದ್ರಲ್ಲಿ ಏನಾದ್ರು ಒಂದು ಫುಡ್ ಆರ್ಡರ್ ಮಾಡಿದಾಗ ಚೆಕ್ ಮಾಡ್ಕೊಂಡು ತಿನ್ನಿ, ಎಲ್ಲಾನು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾದ್ರೆ ಆಗೋದಿಲ್ಲ. ತಿನ್ಬೇಕಾದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡು ತಿಂದ್ರೆ ನೀವು ಕೂಡ ಹುಷಾರಾಗಿರ್ತೀರಾ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಫುಡ್ ಅಲ್ಲಿ ನಮಗೆ ನೈಲ್ ಆದ್ರೆ ಸಿಕ್ಕಿದೆ, ನಮಗೆ ಮಳೆ ಏನಿರುತ್ತಲ್ಲ ಅದಾದ್ರೆ ಸಿಕ್ಕಿದೆ. ಆ ವ್ಯಕ್ತಿ ಬಂದ್ಬಿಟ್ಟು ಕ್ಲೀನ್ ಆಗಿ ಪೀಸ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಆವಾಗ ಇದಾದ್ರೆ ಕಾಣಿಸಿದೆ. ಅಕಸ್ಮಾತ್ ಆಗಿ ಅವನೇನು ಕೂಡ ನೋಡ್ಕೊಂಡೆ ತಿಂದಿದ್ರೆ ಡೈರೆಕ್ಟ್ ಆಗಿ ಹೊಟ್ಟೆ ಒಳಗಾದ್ರೆ ಹೋಗ್ತಾ ಇತ್ತು. ಇದು ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಝೊಮ್ಯಾಟೊ ಅವ್ರು ಇನ್ನೂ ರಿಯಾಕ್ಟ್ ಆಗಿಲ್ಲ. ರೀಸೆಂಟ್ ಆಗಿ ಬಿರಿಯಾನಿಯಲ್ಲಿ ಅನ್ಕೊಂತೀನಿ, ಹೈದರಾಬಾದ್ ಅಲ್ಲಿ ಬಿರಿಯಾನಿಯಲ್ಲೂ ಕೂಡ ಸೇಮ್ ಇದೇ ತರ ಒಂದು ಮಳೆ ಆದ್ರೆ ಸಿಕ್ಕಿತ್ತು, ನೈಲ್ ಆದ್ರೆ ಸಿಕ್ಕಿತ್ತು. ಅದು ಕೂಡ ತುಂಬಾನೇ ವೈರಲ್ ಆಗಿತ್ತು. ಆವಾಗೂ ಕೂಡ ಝೊಮ್ಯಾಟೊ ಅವರು ರಿಯಾಕ್ಟ್ ಆಗಿರಲಿಲ್ಲ. ಇವಾಗ ಇನ್ನ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ರೀತಿಯಾಗಿ ನಾನು ಹೇಳ್ತಿದ್ದೀನಲ್ಲ, ಎಲ್ಲಾ ಕಡೆ ಈ ರೀತಿಯಾಗಿ ನಡೆಯೋದಿಲ್ಲ. ನೀವೇನಾದ್ರೂ ಫುಡ್ ಆರ್ಡರ್ ಮಾಡ್ತಿರಲ್ಲ, ಆರ್ಡರ್ ಮಾಡಿದ್ದಾದ್ಮೇಲೆ ರಿಸೀವ್ ಆಗಿದ್ದಾದ್ಮೇಲೆ ಏನೋ ಬಂತು ಅಂತ ಹೇಳ್ಬಿಟ್ಟು ಬೇಗ ತಿನ್ನೋದಕ್ಕಾದ್ರೆ ಹೋಗ್ಬೇಡಿ. ಆದಷ್ಟು ಹುಷಾರಾಗಿ ನಿಧಾನಕ್ಕೆ ನೋಡ್ಕೊಂಡು ತಿನ್ನಿ. ನೋಡ್ಕೊಂಡು ತಿನ್ನೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲಲ್ಲ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ತಿಂತಾ ಇರ್ತಾರೆ, ಟಿವಿ ನೋಡ್ತಿರ್ತಾರೆ, ತಿಂತಾ ಇರ್ತಾರೆ, ಮೊಬೈಲ್ ನೋಡ್ತಿರ್ತಾರೆ. ಅವಾಗ ಅವ್ರು ಏನ್ ತಿಂತಿದ್ದಾರೆ ಅಂತಾನೂ ಕೂಡ ಅವರಿಗಾದ್ರೆ ಗೊತ್ತಾಗೋದಿಲ್ಲ. ತಿನ್ಬೇಕಾದ್ರೆ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿ ತಿನ್ನಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟ್ರಾಯ್ ಅವರು ಅಫಿಷಿಯಲ್ ಆಗಿ ಟೆಲಿಕಾಂ ಆಪರೇಟರ್ಸ್ ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಏರ್ಟೆಲ್, ಜಿಯೋ, ವೊಡಾಫೋನ್ ಐಡಿಯಾ, BSNL ಇವ್ರಿಗೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಆದ್ರೆ ಕಳಿಸಿದ್ದಾರೆ. ರಿಕ್ವೆಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ ಅಂತ ರಿಕ್ವೆಸ್ಟ್ ಯಾವ್ದಪ್ಪ ಅಂದ್ರೆ, ರೀಸೆಂಟ್ ಆಗಿ ನಾನೊಂದು ಡೆಡಿಕೇಟೆಡ್ ವಿಡಿಯೋನು ಕೂಡ ಮಾಡಿದ್ದೆ ಇದ್ರ ಬಗ್ಗೆ. ಇವಾಗ ಇವರು ಸಿಂಪಲ್ ಆಗಿ ಒಂದ್ ಸ್ವಲ್ಪ ಹೇಳಿದ್ದಾರೆ. ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಪ್ಲಾನ್ಸ್ ನ ಲಾಂಚ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ಲಾನ್ ಪ್ರೈಸ್ ಕಮ್ಮಿ ಇರಬೇಕು, ವ್ಯಾಲಿಡಿಟಿ ಜಾಸ್ತಿ ಇರಬೇಕು. ಇವಾಗ ಎಲ್ಲರೂ ಕೂಡ ನಾರ್ಮಲ್ ಆಗಿ ಡ್ಯೂಯಲ್ ಸಿಮ್ ಯೂಸ್ ಮಾಡ್ತಾರೆ. ಒಂದು ಸಿಮ್ಗೆ ಚೆನ್ನಾಗಿ ರೀಚಾರ್ಜ್ ಮಾಡಿಸ್ತಾರೆ, ಇನ್ನ ಒಂದು ಸಿಮ್ಗೆ ಅವ್ರಿಗೆ ಬೇಡ ಅಂದ್ರೂ ಕೂಡ ರೀಚಾರ್ಜ್ ಮಾಡಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಟ್ರಾಯ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಸೆಕೆಂಡ್ ಸಿಮ್ಗೆ ಜಸ್ಟ್ 20 ರೂಪೀಸ್ ರೀಚಾರ್ಜ್ ಮಾಡಿಸಿದ್ರು ಸಾಕು, ಅವರಿಗೆ ಹತ್ತತ್ರ 3 ತಿಂಗಳವರೆಗೂ ಇನ್ಕಮಿಂಗ್ ಕಾಲ್ಸ್ ಬರಬೇಕು. ಆ ರೀತಿಯಾಗಿ ಒಂದು ಪ್ಲಾನ್ ಲಾಂಚ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವಾಗ ತುಂಬಾ ಪ್ಲಾನ್ಸ್ ನೋಡಿ, ಇವಾಗ ಯಾವ್ದಾದ್ರು ಒಂದು ಪ್ಲಾನ್ ಹಾಕ್ಸ್ಬಿಟ್ಟು ಎಕ್ಸ್ಪೈರ್ ಆಗಿ ವ್ಯಾಲಿಡಿಟಿ ಮುಗಿದೋಯ್ತು ಅಂದ್ರೆ ಒಂದೆರಡು ದಿನದವರೆಗೂ ನಮಗೆ ಇನ್ಕಮಿಂಗ್ ಕಾಲ್ಸ್ ಬರುತ್ತೆ. ಔಟ್ ಗೋಯಿಂಗ್ ಬೇಡ ಬಿಡಿ, ಬೇರೆಯವ್ರು ಯಾರಾದ್ರೂ ಕಾಲ್ ಮಾಡಿದ್ರು ಕೂಡ ಆ ಕಾಲ್ ಅನ್ನೋದು ಜಸ್ಟ್ ಒಂದು 2-3 ಡೇಸ್ ನಮಗೆ ರೀಚ್ ಆಗುತ್ತೆ. ಆಮೇಲೆ ಆ ಕಾಲ್ಸ್ ಅನ್ನೋದು ಕೂಡ ನಮಗೆ ಬರೋದಿಲ್ಲ. ಆದ್ರೆ ಟ್ರಾಯ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಆ ಯೂಸರ್ ಜಸ್ಟ್ 20 ರೂಪಾಯಿ ರೀಚಾರ್ಜ್ ಮಾಡಿಸಿದ್ರು ಕೂಡ ಸಾಕು, ಅವರಿಗೆ 1 ತಿಂಗಳವರೆಗೂ ಇನ್ಕಮಿಂಗ್ ಕಾಲ್ಸ್ ಬರಬೇಕು. ಆ ತರ ಪ್ಲಾನ್ಸ್ ಲಾಂಚ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ತುಂಬಾ ಜನರಿಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎರಡನೇ ಸಿಮ್ಗೆ ರೀಚಾರ್ಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಆದ್ರೂ ಕೂಡ ಸಿಮ್ ಡೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ತುಂಬಾ ಜನ ರೀಚಾರ್ಜ್ ಮಾಡಿಸ್ತಿರ್ತಾರೆ. ಅಲ್ಲಿನೂ ಕೂಡ ತುಂಬಾ ಮಟ್ಟಿಗೆ ದುಡ್ಡು ಲಾಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ರೂಲ್ ಏನಾದ್ರೂ ಇಂಪ್ಲಿಮೆಂಟ್ ಆಯ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಉಳಿಯುತ್ತೆ. ಹಾಗೆ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟಿಕ್ಟಾಕ್ ಅಮೆರಿಕಾದಲ್ಲಿ ಬ್ಯಾನ್ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ನಿನ್ನೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ನಾವಾದ್ರೆ ಮಾತಾಡಿದ್ವಿ. ಒಂದು ಗುಡ್ ನ್ಯೂಸ್ ಏನ್ ಗೊತ್ತಾ, ಟಿಕ್ಟಾಕ್ ಬ್ಯಾನ್ ಆಗಿ ವಿತಿನ್ 12 ಅವರ್ಸ್ ಅಲ್ಲಿ ಅಮೆರಿಕಾದಲ್ಲಿ ಟಿಕ್ಟಾಕ್ ಅನ್ಬ್ಯಾನ್ ಆಗಿದೆ. ನಮ್ಮ ಇಂಡಿಯಾದಲ್ಲಿ ಇವತ್ತಿನವರೆಗೂ ಅನ್ಬ್ಯಾನ್ ಆಗಿಲ್ಲ. ಅಮೆರಿಕಾದಲ್ಲಿ ವಿತಿನ್ 12 ಅವರ್ಸ್ ಅಲ್ಲಿ ಅನ್ಬ್ಯಾನ್ ಆದ್ರೆ ಆಗಿದೆ. ಅದಂಗೆ ಬ್ರೋ ಅಂದ್ರೆ ಇವಾಗ ಟ್ರಂಪ್ ಅವ್ರು ಬಂದ್ರಲ್ಲ, ಟ್ರಂಪ್ ಅವರು ಇದನ್ನಾದ್ರೆ ಉಳಿಸಿದ್ದಾರೆ. ಟ್ರಂಪ್ ಅವರು ಒಂದು ರೂಲ್ ಕೂಡ ರಿಲೀಸ್ ಮಾಡಿದ್ದಾರೆ. 90 ಡೇಸ್ ಟೈಮ್ ಕೊಟ್ಟಿದ್ದಾರೆ ಟಿಕ್ಟಾಕ್ ಅವರಿಗೆ. ಅವ್ರು ಏನೇನೆಲ್ಲ ವ್ಯವಹಾರ ಇದೆಯೋ ಅದನ್ನೆಲ್ಲನೂ ಕೂಡ ಟ್ರಂಪಿಗೆ ಆದ್ರೆ ಹೇಳ್ಬೇಕು. ಟ್ರಂಪ್
ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಟಿಕ್ಟಾಕ್ ಅಲ್ಲಿ 50% ಶೇರ್ಸ್ ಅನ್ನೋದು ಅಮೆರಿಕಾದಲ್ಲಿ ಯಾರಿಗಾದ್ರೂ ಸೇಲ್ ಮಾಡಿ, ಇನ್ನ 50% ಶೇರ್ಸ್ ಅನ್ನೋದು ನೀವೇ ಇಟ್ಕೊಳ್ಳಿ, ಆವಾಗಷ್ಟೇ ನೀವು ಅಮೆರಿಕಾದಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ಆರಾಮಾಗಿ ನೀವು ವಾಪಸ್ ಹೋಗ್ಬೋದು ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ 90 ಡೇಸ್ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ಟಿಕ್ಟಾಕ್ ಅವರು ರಿಯಾಕ್ಟ್ ಆಗಬೇಕು. ಅವ್ರೇನಾದ್ರೂ ರಿಯಾಕ್ಟ್ ಆಗಿ ಇಲ್ಲಪ್ಪ 50% ಶೇರ್ಸ್ ಅಮೆರಿಕಾದಲ್ಲಿ ಯಾರಿಗಾದ್ರೂ ನಾವು ಸೇಲ್ ಮಾಡ್ತೀವಿ ಅಂದ್ರೆ ಸರಿ, ಅವ್ರು ಅಮೆರಿಕಾದಲ್ಲಿ ಇರ್ಬೋದು, ಇವತ್ತಿನವರೆಗೂ ಯಾವ್ರಿದ್ರು ಇನ್ ಮುಂದೆನೂ ಕೂಡ ಅದೇ ರೀತಿ ಇರ್ಬೋದು. ಇಲ್ಲ ನಾವು 1% ಶೇರು ಕೂಡ ಯಾರಿಗೂ ಕೊಡೋದಿಲ್ಲ, ಕಂಪ್ಲೀಟ್ ಆಗಿ ನಾವೇ ಹ್ಯಾಂಡಲ್ ಮಾಡ್ತೀವಿ, ನಾವೇ ಓನ್ ಮಾಡ್ತೀವಿ ಅಂದ್ರೆ ನಿಮ್ ಪಾಡಿಗೆ ನೀವು ಚೈನಾಗ್ ಹೋಗ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಟಿಕ್ಟಾಕ್ ಅನ್ಬ್ಯಾನ್ ಆಗಿದೆ, 90 ಡೇಸ್ ಟೈಮ್ ಆದ್ರೆ ಕೊಟ್ಟಿದ್ದಾರೆ. ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದ್ರಲ್ಲಿ ಮೊದಲನೇದು ಬಂದ್ಬಿಟ್ಟು TCL ಟಿವಿ. ಇದು ನಿಮಗೆ 32 ಇಂಚಸ್ ಇಂದ ಬರುತ್ತೆ, 8800 ರುಪೀಸ್ಗೆ ಸಿಗ್ತಾ ಇದೆ. 10,000 ಒಳಗಡೆ ನಿಮಗೆ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿರುತ್ತೆ, ಹಾಗೆ ಬಂದ್ಬಿಟ್ಟು ಟಿವಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ 7 kg ವಾಷಿಂಗ್ ಮಿಷಿನ್. ಇದು ಬಂದ್ಬಿಟ್ಟು ಫ್ರಂಟ್ ಲೋಡ್ ಇಂದ ಬರುತ್ತೆ, ಇದು ನಿಮಗೆ 26,000ಕ್ಕೆ ಸಿಗ್ತಾ ಇದೆ. ಇದು ಕೂಡ ನಿಮಗೆ ಲೋಯೆಸ್ಟ್ ಅಂತಾನೆ ಹೇಳ್ಬೋದು. 30,000 ಒಳಗಡೆನೆ ನಿಮಗೆ ಒಂದು ಒಳ್ಳೆ ವಾಷಿಂಗ್ ಮಿಷಿನ್ ಆದ್ರೆ ಸಿಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಡೀಲ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ P3 5G ಈ ಒಂದು ಮೊಬೈಲ್ ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನನಗೆ ಅನಿಸ್ತಂಗೆ ಜನವರಿ ತಿಂಗಳಲ್ಲಂತೂ ಲಾಂಚ್ ಆಗೋದಿಲ್ಲ, ಲಾಂಚ್ ಆದ್ರೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಲಾಂಚ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಕೂಡ ರಿವೀಲ್ ಆಗಿದೆ. ಈ ಒಂದು ಮೊಬೈಲ್ ಅಲ್ಲಿ 5860 mAh ಬ್ಯಾಟರಿ ಇರುತ್ತೆ, 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹತ್ತತ್ರ ನಿಮಗೆ 6000 mAh ಬ್ಯಾಟರಿ ಇದರಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹಳೆ ಜನರೇಷನ್ ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಮೊಬೈಲ್ ಅಲ್ಲಿ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಕೂಡ ತುಂಬಾ ಮಟ್ಟಿಗೆ ಬೆಟರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ರೀತಿಯಾಗಿ ಮೇಜರ್ ಚೇಂಜಸ್ ಮಾಡಿನೇ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. P ಸೀರೀಸ್ ಏನಂದ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ, ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಆಗುತ್ತೆ. ಸ್ಪೆಸಿಫಿಕೇಶನ್ಸ್ ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ, ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ಸ್ ಲಾಂಚ್ ಆಗುತ್ತೆ. ಲಾಸ್ಟ್ ಇಯರ್ P1 P2 ಕೂಡ ತುಂಬಾ ಒಳ್ಳೆ ಸಕ್ಸಸ್ ಆಯ್ತು ಅಂತಾನೆ ಹೇಳ್ಬೋದು. ಫ್ಲಿಪ್ಕಾರ್ಟ್ ಅಲ್ಲಿ ಔಟ್ ಆಫ್ ಸ್ಟಾಕ್ ಕೂಡ ಹೋಗಿತ್ತು, ಅಷ್ಟೊಂದು ಜನ ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿದ್ರು. ಸೊ ನೋಡೋಣಂತೆ ರಿಯಲ್ಮಿ ಕಂಪ್ನಿಯವರು ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಸೀರೀಸ್. ಈ ಮೊಬೈಲ್ಗೋಸ್ಕರ ಅಂತೂ ತುಂಬಾ ಜನ ವೇಟ್ ಮಾಡ್ತಿದ್ದೀರಾ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ಸ್ ಇವತ್ತು ಲಾಂಚ್ ಆಗ್ತಾ ಇದೆ, ರಾತ್ರಿ 11:30 ಈವೆಂಟ್ ಸ್ಟಾರ್ಟ್ ಆಗುತ್ತೆ, ಆವಾಗ ನಮಗೆ ಈ ಒಂದು ಮೊಬೈಲ್ಸ್ ಲಾಂಚ್ ಆಗುತ್ತೆ. ಟೋಟಲ್ ಆಗಿ 3 ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ, S25, S25 ಪ್ಲಸ್, S25 ಅಲ್ಟ್ರಾ. S25 ಸ್ಲಿಮ್ ಬಂದ್ಬಿಟ್ಟು ಈ ಒಂದು ಇವೆಂಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಒಂದ್ 2-3 ತಿಂಗಳಾದ್ಮೇಲೆ ಈ ಒಂದು ಮೊಬೈಲ್ ನ ಸೇಲಿಗೆ ತರ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ. ಇನ್ನ ಡಿಸೈನ್ ವಿಷಯಕ್ಕೆ ಬಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಆಸ್ ಯೂಶುವಲ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ಯಾವ ರೀತಿ ಇರುತ್ತೋ S25 ಸೀರೀಸ್ ಕೂಡ ನಿಮಗೆ ಅದೇ ರೀತಿ ಇರುತ್ತೆ. ಡಿಸೈನ್ ವೈಸ್ ನಿಮಗೆ ಮೇಜರ್ ಚೇಂಜಸ್ ಇರೋದಿಲ್ಲ, ಬೆಸಲ್ಸ್ ಕಮ್ಮಿ ಆಗುತ್ತೆ, ಕ್ಯಾಮ್ರಾ ಸೆನ್ಸರ್ಸ್ ಕೂಡ ಮೋಸ್ಟ್ ಆಫ್ ಆಲ್ ಅದೇ ಇದೆ, ಮೇಜರ್ ಆಗಿ ಚೇಂಜಸ್ ಮಾಡಿಲ್ಲ. ನಿಮಗೆ ಚಿಪ್ಸೆಟ್ ಚೇಂಜ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು AI ಫೀಚರ್ಸ್ ಮಾತ್ರ ನಿಮಗೆ ತುಂಬಾ ಅಂದ್ರೆ ತುಂಬಾ ಇರುತ್ತೆ. S24 ಸೀರೀಸ್ ಗೆ ಕಂಪೇರ್ ಮಾಡಿದ್ರೆ S25 ಸೀರೀಸ್ ಅಲ್ಲಿ AI ಫೀಚರ್ಸ್ ತುಂಬಾ ಇರುತ್ತೆ, ಅದ್ರ ಜೊತೆಗೆ ಅಡ್ವಾನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇವಾಗ ನಮಗೆ ಈ ಒಂದು ಮೊಬೈಲ್ಸ್ ಲಾಂಚ್ ಮಾಡ್ತಾರೆ, ಲಾಂಚ್ ಮಾಡಿದ್ರೆ ಒಂದು ಟ್ಯಾಬ್ ಲಾಂಚ್ ಮಾಡ್ತಾರೆ, ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ AR VR ಗ್ಲಾಸಸ್ ಕೂಡ ಇಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ಏನೇನೆಲ್ಲ ಈ ಒಂದು ಇವೆಂಟ್ ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. 11:30 ಅಫಿಷಿಯಲ್ ಆಗಿ ಈ ಒಂದು ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಯಾರಾದ್ರೂ ನೋಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಯೂಟ್ಯೂಬ್ ಅಲ್ಲಿ ಜಸ್ಟ್ ಸ್ಯಾಮ್ಸಂಗ್ ಇಂಡಿಯಾ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ, ನಿಮಗೊಂದು ವಿಡಿಯೋ ಆದ್ರೆ ಬರುತ್ತೆ, ಅಲ್ಲಿಂದ ನೀವು ಆರಾಮಾಗಿ ಈ ಒಂದು ಲೈವ್ ಸ್ಟ್ರೀಮ್ ಆದ್ರೆ ನೋಡ್ಬೋದು. ಇವೆಂಟ್ ಚೆನ್ನಾಗಿರುತ್ತೆ, ನಿಮಗೂ ಕೂಡ ತುಂಬಾ ಮಟ್ಟಿಗೆ ನಾಲೆಡ್ಜ್ ಆದ್ರೆ ಸಿಗುತ್ತೆ. ನಿಮಗೆ ಟೈಮ್ ಇತ್ತು ಅಂದ್ರೆ ಆದಷ್ಟು ಈ ಒಂದು ಇವೆಂಟ್ ನೋಡೋದಕ್ಕಾದ್ರೆ ಟ್ರೈ ಮಾಡಿ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.